ನಮಸ್ಕಾರ. ನನ್ನ ಹೆಸರು ಸನ್ನಿ ಆರ್ ರಾಜಮನೆ ಅಂತೇಳಿ. ನನ್ನ ನೇಟಿವ್ ಬಂದು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಕಣಿಗೆರೆ ಅಂತ ಒಂದು ಗ್ರಾಮ. 2012 ನಾನು ಬೆಂಗಳೂರಿಗೆ ಬರ್ತೀನಿ, ಉದ್ಯೋಗ ಮಾಡಬೇಕು ಅಂತೇಳಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಬಂದು ನಾನು ಜಿಗಣಿಲಿ ವಾಸವಾಗಿರ್ತೀನಿ ಒಂದು 5 ವರ್ಷ. ಅದಾದಮೇಲೆ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ. ಟ್ರಾವೆಲ್ಸ್ ಎಲ್ಲ ಬಿಸ್ನೆಸ್ ಹಂತವಾಗಿ ಬಿಸ್ನೆಸ್ ಚೇಂಜ್ ಮಾಡ್ಕೊತ ನಾಗರಬಾವಿಲಿ ಆಫೀಸ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಮತ್ತು ಇಂಡಸ್ಟ್ರಿಯಲಿಸ್ಟ್ ಜಾಗಗಳೆಲ್ಲ ತೊಗೊಂಡು ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ನಾನು ನೆಕ್ಸ್ಟ್ ಕಳೆದ ಒಂದು 2 ಇಯರ್ಸ್ ಬ್ಯಾಕು ಗಾಂಧಿನಗರ ಈ ಆಫೀಸಲ್ಲಿ ಆಫೀಸ್ ಮಾಡ್ತೀನಿ. ಮೂಲತಃ ಬಂದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನನಗೊಂದು ಆಸೆ ಇರುತ್ತೆ, ಸ್ವಂತ ನನ್ನ ದುಡಿಮೇಲೆ ಏನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು, ಹುಟ್ಟಿದಾಗ ಏನೋ ತಂದಿರಲ್ಲ ಸಾಯುವಾಗಲೂ ಏನೋ ತೊಗೊಂಡು ಹೋಗೋದು ಉದ್ದೇಶದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳೆದ 12 ವರ್ಷಗಳಿಂದ ಹಿಡಿದು ಚನ್ನಗಿರಿ ತಾಲೂಕಲ್ಲಿ 100ರಿಂದ 150 ಸ್ಕೂಲ್ ಮಕ್ಕಳಿಗೆ ಎವ್ರಿ ಇಯರ್ ಸ್ಟಾರ್ಟಿಂಗ್ 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎವ್ರಿ ಇಯರ್ 15ರಿಂದ 20 ಲಕ್ಷ ರೂಪಾಯಿ ಫ್ರೀ ನೋಟ್ಬುಕ್ನ ಮತ್ತು ಪೆನ್ನು ಪೆನ್ಸಿಲ್ನ ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ ಉದ್ದೇಶನೂ ಇರಲಿಲ್ಲ. ಆಮೇಲೆ ನಾನು ಯಾರ ಹತ್ರ ಇನ್ನೂ ಡೊನೇಷನ್ ಕಲೆಕ್ಟ್ ಮಾಡಿಲ್ಲ. ಈ ಸೇವೆ ಇತ್ತೀಚೆಗೆ ಏನಾಗಿದೆ, ಈಗ ಒಂದು 2 ಇಯರ್ಸಿಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿದೆ. ಇದುವರೆಗೂ ನಾನು ಯಾವುದೂ ಪ್ರಚಾರ ಬಯಸಿರಲಿಲ್ಲ. ಈ ವರ್ಷವೂ ಅಷ್ಟೇ ನಮ್ಮ ಊರಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿಕೊಟ್ರು. ಈ ಸಲ ನಾನು ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಉದ್ದೇಶ ಇಲ್ಲ. ಯಾಕಂದರೆ ನಾವು ಹಳ್ಳಿ ಕಡೆಯಿಂದ ಬಂದರೆ ಜನ ನಮಗೆ ನಮ್ಮ ಬರ್ತ್ಡೇ ಇವೆಲ್ಲ ಇಷ್ಟ ಇರಲಿಲ್ಲ. ಈಗ ನಾನು ಮೊನ್ನೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ನಾನು ತಿರುಪತಿಗೆ ಹೋದಾಗ ನಮ್ಮ ಹುಡುಗರು, ನಮ್ಮ ಬ್ರದರ್ಸ್ ಅವರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಬರೋ ಅಷ್ಟೊತ್ತಿಗೆ ನಿನ್ನೆನೂ ಸ್ವಲ್ಪ ಮೀಡಿಯಾಗಳಿದ್ದು ಅದನ್ನು ನೋಡಿ ನನಗೂ ಒಂದು ಸ್ವಲ್ಪ ಹೊಸ ಥರ ಅನ್ನಿಸ್ತು. ಹಾಗಾಗಿ ತಮ್ಮನ್ನೆಲ್ಲ ನೋಡಿ ಇನ್ನೂ ಹೊಸದನ್ನಾಗಿಬಿಟ್ಟಿದೆ ಸರ್. ಈಗ ಮುಂದೆ ಮೊದಲು ಮನುಷ್ಯ ಯಾರು ಆದ್ಮೇಲೆ ಪ್ರತಿಯೊಂದು ಹಂತಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಇದ್ದೇ ಇರುತ್ತೆ. ಈಗ SLC ಮುಗಿದ್ಮೇಲೆ PUC ಮೇಲೆ ಡಿಗ್ರಿ ಈ ಥರ ನಮಗೇನಿರುತ್ತೆ, ಫಸ್ಟ್ ನನ್ನ ಮನೆ ಅಂತ ನಾವು ದುಡಿಬೇಕು, ಚೆನ್ನಾಗಿರ್ಬೇಕು, ಸೆಟ್ಲ್ ಆಗಬೇಕು ಅನ್ನೋದಿತ್ತು. ಸೆಟ್ಲ್ ಆಗಬೇಕು ಅಂದರೆ ಹೆಂಗೆ ಅಂದರೆ ಫಸ್ಟ್ ನಾವು ಸ್ವಂತ ಅಥವಾ ಇನ್ನೊಂದು ಮಾಡ್ತಾರೆ ಅಥವಾ ಜಾತಿ ನೋಡ್ಕೊಡ್ತಾರೆ ಅನ್ನಂಗಿದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಂಗಿದ್ದಿದ್ರೆ ನಾನು 1 ವರ್ಷ 2 ವರ್ಷ ಕೊಡ್ಬೋದಿತ್ತು. 12 ವರ್ಷಗಟ್ಟಲೆ ಯಾರು ಕೊಡಲ್ಲ. ನನಗೆ ಇವತ್ತು 40 ವರ್ಷ ಅಂದರೆ ನಾನು 26-27 ವರ್ಷ ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೊಟ್ಟಿಲ್ಲ ಬಿಟ್ಟರೆ 12 ವರ್ಷದಿಂದ ಕೊಡ್ತಾ ಇದ್ದೀನಿ, ನಿಸ್ವಾರ್ಥವಾಗಿ ಕೊಡ್ತಾ ಇದ್ದೀನಿ, ಏನು ಉದ್ದೇಶ ಇಟ್ಕೊಂಡು. ಯಾಕಂದ್ರೆ ಅಲ್ಲಿ ಮಕ್ಕಳು ಓಟ್ ಹಾಕ್ತಾರೋ, ಓಟಿಗೋಸ್ಕರ ಕೊಡೋರಿದ್ದಾರೆ ಇವನು ರಾಜಕೀಯ. ಆಮೇಲೆ ಬೆಂಗಳೂರಲ್ಲಿ ಹೋಗಿ ಸೋಷಿಯಲ್ ವರ್ಕ್ ಮಾಡಿದ ತಕ್ಷಣ ಬೆಂಗಳೂರಿಂದ ಹೋಗಿ ಊರಿಗೆ ಏನೋ ಕೊಡ್ತಾವ್ರೆ ಅಂದ್ರೆ ಬೆಂಗಳೂರಾಗ ಲೂಟಿ ಹೊಡ್ಕೊಂಡ್ಬಂದು ಕೊಡ್ತಾವನೆ, ಟ್ಯಾಕ್ಸ್ ಕಟ್ಟಕ್ಕಾಗದೆ ಕೊಡ್ತಾ ಇಲ್ಲ. ಇವೆಲ್ಲ ಮಾತುಗಳು ನಾವು ಮೊದಲು ಕೇಳಿದೀವಿ, ದೊಡ್ಡವ್ರ ಬಾಯಲ್ಲಿ ಕೇಳಿದ್ವಿ, ಚಿಕ್ಕ ಮಕ್ಳ ಬಾಯಲ್ಲಿ ಕೇಳಿಲ್ಲ. ಚಿಕ್ಕ ಮಕ್ಕಳನ್ನ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ. ಯಾಕಂದ್ರೆ ಕೊಟ್ಟದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ. ದೊಡ್ಡವರಾದ್ರೆ ಏನೋ ಲೂಟಿ ಹೊಡ್ಕೊಂಬಂದು ತಂದು ಕೊಟ್ಟ, ರಾಜಕೀಯಕ್ಕೆ ಬರೋಕ್ಕೋಸ್ಕರ ಕೊಟ್ಟ, ಇವೆಲ್ಲ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ನಾಳೆ ಚಿಕ್ಕ ಮಕ್ಕಳು ನಾವು ಈಗ ಕೊಟ್ಟರೆ ದೊಡ್ಡವರಾದ್ಮೇಲೆ ಅವರು ಕೊಡ್ಲಿ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಬೆಳಿಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೆಲೆಕ್ಟ್ ಮಾಡಿ ಕೊಡ್ತಾ ಇದೀವಿ ಸರ್. ಇದರಿಂದ ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ನಾವು ಅಲ್ಲಿ ಚನ್ನಗಿರಿ ತಾಲೂಕಿಗೆ ಫಸ್ಟ್ ನಾನು ಹುಟ್ಟಿರೋ ಮನೆ ಚೆನ್ನಾಗಿ ಇಟ್ಕೋಬೇಕು, ಆಮೇಲೆ ನಮ್ಮ ಊರು, ಆಮೇಲೆ ನಮ್ಮ ತಾಲೂಕು ಅಂತಾರಲ್ಲ ಅದೇ ಥರ ಫಸ್ಟ್ ನಾವು ನಮ್ಮ ತಾಲೂಕನ್ನ ನಮ್ಮೂರು ಸೆಲೆಕ್ಟ್ ಮಾಡಿಕೊಟ್ಟೆ, ಆಮೇಲೆ ಹೋಬಳಿ, ಆಮೇಲೆ ಈಗ ತಾಲೂಕೆಲ್ಲ ಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ನಮ್ಮ ದುಡಿಮೆ ನಮ್ಮ ಎಲ್ಲ ಮೊದಲೆಲ್ಲ ಹೋಗಿ ನಾನು ಕೊಡ್ತಾ ಇದ್ದೆ. ಇತ್ತೀಚೆಗೆ ನಾನು ನಮ್ಗೆ ಕೊಟ್ಟು ಬರ್ತೀನಿ ಮೇನ್ ಸ್ಕೂಲ್ಗಳಿಗೆ. ಇನ್ನು ಬಾಕಿ ನಮ್ಮ ಹುಡುಗರು ಎಲ್ಲ ಹೋಗಿ ಕೊಡ್ತಾರೆ ಸರ್. ರಾಜಮನೆ ಅನ್ನೋ ಹೆಸರು ಇದಕ್ಕೇನು ಕಾರಣ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ನಾವು ಇಲ್ಲಿ ಇಷ್ಟು ಜನ ಮೀಡಿಯಾದಲ್ಲಿ ಇದ್ದೀವಿ. ನಮ್ಮ ತಂದೆ ಹೆಸರು, ನಮ್ಮ ತಂದೆ ಅಪ್ಪನ ಹೆಸರು, ಮ್ಯಾಕ್ಸಿಮಮ್ ಅವ್ರ ಅಪ್ಪನ ಹೆಸರು ನಮಗೆ ಗೊತ್ತಿರ್ಬೋದು. ಅದಕ್ಕಿಂತ ನಮ್ಮ ತಾತನ ಅಪ್ಪನ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಫಂಡ್ ಬರುತ್ತೆ ಸರ್ಕಾರದಿಂದ, ಸಾವಿರಾರು ಕೋಟಿಗಳು ಫಂಡ್ ಬರುತ್ತೆ, ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಕೆಲವೊಂದ್ ಕಡೆ ಸಣ್ಣ ಪುಟ್ಟ ಅವಶ್ಯಕತೆ ಇದ್ದಾಗ ನನ್ನ ಕೈಲಿ ಆದಷ್ಟು ನಾನು ಮಾಡ್ಕೊಂತ ಬಂದಿದ್ದೀನಿ. ಈಗಾಗಲೇ ನೀವು ಸಾಕಷ್ಟು 14-15 ಕೊಡ್ತಾ ಇದ್ದೀನಿ. ಅವಾಗಿಂದ ಇವಾಗನವರು ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಒಂದು 15ರಿಂದ 20 ಜನ ಇವಾಗ ಆಲ್ರೆಡಿ ಅವರು ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರವ್ರ ಊರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಬ್ರು ನನಗೆ ಫಂಡ್ ಕೊಡ್ತೀನಿ ಅಂತಾನು ಬಂದ್ರು. ಅಂದ್ರೆ ನೋಟ್ ಬುಕ್ ನಾನು ಡೊನೇಷನ್ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತಿದೀಯಾ, ನಾನು ಕೊಡ್ತೀನಿ ಅಂತ ಬಂದವರು ನಾನು ಇವಾಗ ಹೇಳಿದ್ದೇನೆ ಅಂದ್ರೆ ನಿಮ್ಮೂರಲ್ಲಿ ಹೋಗಿ ನಿಮ್ಮೂರಿಗೆ ನಾನು ಸ್ವಲ್ಪ ಅವ್ರ ಊರಿಗೆ ಅವರು ಅವ್ರ ಊರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಖುಷಿ ಇದೆ. ಸ್ಕೂಲ್ ಮಕ್ಕಳಿಗೆ ಕಂಪ್ಯೂಟರ್ಸ್ ಮತ್ತೆ ಕಟ್ಟಡಗಳಿಗೆ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಇನ್ನ ಒಂದು ಸ್ವಲ್ಪ ಟೀಮ್, ಯಾಕಂದ್ರೆ ನಾನು ಒಬ್ಬನೇ ಎಷ್ಟು ಮಾಡಬಹುದು, ಇನ್ನೂ ಬೇರೆ ಟೀಮ್ ಎಲ್ಲ ಸೇರ್ಕೊಂಡು ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡಬೇಕು. ಕಟ್ಟಡಗಳದು ಪರ್ಮನೆಂಟ್ ಸ್ಟ್ರಕ್ಚರ್ ಉಳಿಯುತ್ತಾರೆ. ಯಾಕಂದ್ರೆ ಇವತ್ತು ನೋಟ್ಬುಕ್ ಕೊಡ್ತೀವಿ, ನಾಳೆ ಅವ್ರ ತರ ಇರಲ್ಲ. ಸ್ಟ್ರಕ್ಚರ್ ಬಿಲ್ಡಿಂಗ್ಗಳು, ಕಂಪ್ಯೂಟರ್ ನಾಲೆಜ್ ಏನಾದ್ರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಇದೆ. ಅದರಿಂದ ಗೌರ್ಮೆಂಟ್ ಬೇರೆ ಅನೌನ್ಸ್ ಮಾಡಿದೆ, ಈ ಸಲ ಕೊಟ್ಟಿಲ್ಲ. ಮುಂದಿನ ಸ್ಕೂಲ್ನ ಸಹ ಗೌರ್ಮೆಂಟ್ ಇಂದ ಫ್ರೀಯಾಗಿ ಕೊಡಬೇಕು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂತಿದೆ. ಆ ತರ ಏನಾರಾಯ್ತು ಅಂದ್ರೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ನ ಇಂಥವೆಲ್ಲ ಕೊಡಬೇಕು ಅನ್ನೋ ಉದ್ದೇಶ ನಮಗಿದೆ. ಬಟ್ ಏನಾದ್ರೂ ಆಗ್ಲಿ ಒಂದ್ ಸೇವೆ ನಮ್ದು ಇರಬೇಕು, ಮಾಡಬೇಕು ಅನ್ನೋದಿದೆ. ಇವತ್ತಿನವರೆಗೂ ನಾನು ರಾಜಕೀಯಕ್ಕೆ ಬರಬೇಕು ಅದು ಯೋಚನೆ ಇರಲಿಲ್ಲ. ಯಾಕಂದ್ರೆ ಏನು ಉದ್ದೇಶ, ರಾಜಕೀಯಕ್ಕೆ ಯಾಕೆ ಬರಂಗಿಲ್ಲ ಅಂದ್ರೆ ಹೇಳಿನಲ್ಲ, ಇವತ್ತು ದುಡ್ಡು ಹಾಕ್ತಿವಿ ಅಂದ್ರೆ ನಾಳೆ ದುಡ್ಡು ತಗೊಳಕ್ಕೋಸ್ಕರ ಬರಬೇಕು. ಆ ಉದ್ದೇಶ ಫಸ್ಟ್ ನನ್ನ ಮೈಂಡ್ ಇಂದ ಹೋಗ್ಬೇಕು. ನಂದೇನಾದ್ರು ಮನೆಗೆ ನಾನು ಏನು ದುಡ್ಡು ತಗೊಂಡು ಹೋಗಿಲ್ಲ ಅಂದ್ರೂ ನಾನು ದುಡಿಯೋ ದುಡ್ಡಲ್ಲಿ 4 ಜನ ಸೇವೆ ಮಾಡಬೇಕು ಅಂತಿದೆ. ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಎಷ್ಟೇ ಟ್ಯಾಲೆಂಟ್ ಇದೆ, ನಾನು ದುಡ್ಡು ನಾನು ತಗೊಂಡೋಗಿ ರಾಜಕೀಯಕ್ಕೆ ಸರ್ವಿಸ್ ಮಾಡ್ತೇನೆ ಅಂತಂದ್ರೆ ಜನಗಳ ಮೈಂಡಲ್ಲಿ ಬರೋದು ಇನ್ನೆಲ್ಲ ಲೂಟಿ ಹೊಡ್ಕೊಂಡ್ ಬಂದವನೇ, ಲೂಟಿ ಹೊಡ್ಕೊಳಕ್ಕೋಸ್ಕರ ಬರ್ತಾನೆ ಅಂತಾರೆ. ಆಮೇಲೆ ಕುಡಿದು ರೋಡಲ್ಲಿ ಚರಂಡಿಯಲ್ಲಿ ಬಿದ್ದಿದ್ರು ಸಹ ಅವನಿಗೂ ಕೈ ಮುಗಿಬೇಕು. ಈ ತರ ಎಲ್ಲ ಯಾಕಪ್ಪ ಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯ ದೂರ ಇದ್ದೆ. ಬಟ್ ಕೆಲವೊಬ್ರು ಇತ್ತೀಚೆಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಹಳ ಫೋರ್ಸ್
ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ 28ಕ್ಕೋ ಯಾವ್ದಾರ ಒಂದು ಕ್ಷೇತ್ರಕ್ಕೆ MLA ಗೆ ಟ್ರೈ ಮಾಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ನಾವು ಇನ್ನೂ ನಮ್ದು ST ರಿಸರ್ವೇಶನ್ ಕಮ್ಯುನಿಟಿ ಆಗಿರೋದ್ರಿಂದ ನಾನು ಇನ್ನೂ ಯಾವುದು ಸೆಲೆಕ್ಟ್ ಮಾಡಿಲ್ಲ. ಯಾಕಂದ್ರೆ ನಮಗೆ ಯಾರು ಗಾಡ್ ಫಾದರ್ ಇಲ್ಲ, ಯಾರು ಬಿಗ್ ಬಾಸ್ ಇಲ್ಲ. ಈಗ ಏನಂದ್ರೆ ನಾವು ನಮ್ಮ ಹಿರಿಯವರು ಇದ್ದಾರೆ, ಅವ್ರವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು ಅಂತಿದೀವಿ. ನಮ್ಮ ಸ್ವಾಮೀಜಿ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಆಫೀಸ್ ಉದ್ಘಾಟನೆ ಬಂದಿದ್ರು. ಹಾಗೆ ಹೇಳ್ಬೇಕು ಅಂದ್ರೆ ಅವರು ವಿಶಾಲ್ ಹೃದಯದವರು, ಅವರು ಬಹಳ ಕೆಲಸ ಮಾಡ್ಬೇಕು ಅಂತ. ನಾವು ಅವರಿಗೆ ಒಂದು ಭಾರ ಇರೋಕೆ ಇಷ್ಟಪಡ್ತೀನಿ. ಅವ್ರೇನಾದ್ರು ಗುರುತಿಸ್ತಾರೆ ನಮ್ಮನ್ನ ಅಂದ್ರೆ ನಮ್ಮ ಕೆಲಸದ ಮೇಲೆ ಗುರುತಿಸ್ಬೇಕು, ಬಿಟ್ರೆ ನಾವು ಅವ್ರ ಜೊತೆಗೆ ಓಡಾಡಿ ಅವ್ರ ಹಿಂದೆ ಎಲ್ಲ ಓಡಾಡಿ ಆಮೇಲೆ ಅವ್ರು ಯಾರ್ಯಾರಿಗೋ ಕಾಣಿಸೋ ತರನೇ ನಾವು ಕೆಲಸ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ಕೆಲಸ ಒಂದ್ ದಿವಸ ಗುರುತಿಸ್ರು ಅಂದ್ರೆ ಅವ್ರು ನಮ್ಮನ್ನ ಮೆರಿಟ್ ಮೇಲೆ ಕರಿಬೇಕು ಅಂತಿದೀವಿ ಹೊರತು ಬಿಟ್ರೆ ನಾವು ಹೋಗಿ ನಾವು ಮುಂದೆನೆ ಮುಖ ತೋರಿಸಿ ನಾವೇನೋ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇಲ್ಲ ಸರ್. ಚಿತ್ರದುರ್ಗದಲ್ಲಿ ಒಂದು ಸಮಾಜದ ಹೆಮ್ಮೆಯ ಯುವಕ ಅಂತ ಬಂದಿದೆ. ಸುವರ್ಣ ಕನ್ನಡಿಗ ನ್ಯೂಸ್ನವರು ಒಂದು ಸುವರ್ಣ ಕನ್ನಡಿಗ ಅವಾರ್ಡ್ ಕೊಟ್ಟರು. ಗ್ಯಾರಂಟಿ ನ್ಯೂಸ್ನವರು ಒಂದು ಗ್ಯಾರಂಟಿ ಗೇಮ್ ಚೇಂಜರ್ ಅಂತ ಕೊಟ್ಟರು. ಮತ್ತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅವರು ಒಂದು ಅವಾರ್ಡ್ ಎಲ್ಲ ಕೊಟ್ಟರು. ಈ ತರ ಕೊಟ್ಟಿದ್ದಾರೆ ಸರ್. ನಾವು ಯಾವತ್ತು ಅವಾರ್ಡ್ ಮತ್ತೆ ಪ್ರಚಾರ ಯಾವತ್ತೂ ಬಯಸಿಲ್ಲ. ಇತ್ತೀಚೆಗೆ ಅದು ಇದಾಗ್ಬಿಟ್ಟಿದೆ ಸರ್. ಅದು ಗೊತ್ತಾಗ್ಬೇಕು, ತಾವು ಮಾಡಿ ಗೊತ್ತಾಗ್ಬೇಕಂದ್ರೆ